ಆ ರಾಹುಲ್ ಗಾಂಧಿ ಅದೊಂದು ಜೋಕರ್. ಅದಕ್ಕೆ ತಲೆನೂ ಇಲ್ಲ. ಅದು ಏನು ಅದಕ್ಕೆ ಡಿಗ್ನಿಫೈ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ನೋಡ್ರಿ, ಪಾರ್ಲೆ ಕಂಪ್ನಿದು ಒಂದು ಚಾಕ್ಲೇಟ್ ಕೊಟ್ಟಾರ. ಏನು ತಪ್ಪೇನಾಯ್ತು? ನೆಹರೂನ ಹಂಗೆ ರಾತ್ರಿ ಲಾಡ್ ಮಾಡ್ಕೊಂಡು ಬ್ಯಾಟನ್ ಮನೆಗೆ ಏನು ಮಕ್ಕೊಂಡಿಲ್ಲಲ್ಲ. ನೆಹರು ಏನು ಮಾಡ್ಯಾನ, ರಾಜೀವ್ ಗಾಂಧಿ ಇಂಡಿಯನ್ ನೇವಿದು ಹಡಗು ಒಯ್ದು ದೇಶದ್ರೋಹಿಗಳನ್ನ ತೊಗೊಂಡು ಅದ್ರೊಳಗೆ ಅದನ್ನು ಇದು ಮಾಡ್ದ, ಪಾರ್ಟಿ ಮಾಡ್ದ. ರಾಜೀವ್ ಗಾಂಧಿ ಮಾಡಿದ್ದು. ನೆಹರು ಅಂತರೂ ಲಾರ್ಡ್ ಮೌಂಟ್ ಬ್ಯಾಟನ್ ಮಗಳು ಬರೀತಾಳ, ಪುಸ್ತಕ ಬರ್ದಾಳ. ಲಾರ್ಡ್ ಮೌಂಟ್ ಬ್ಯಾಟನ್ ಅಂತೇನು ಕೊನೆಯ ವಯಸ್ಸರ ಇದ್ದ, ಅವನ ಮಗಳು ಬಂದು ಪುಸ್ತಕ ಬರ್ದಾಳ. ಗಾಂಧಿ ಹತ್ಯೆ ಆದಾಗ ನೆಹರು ನನ್ನ ತಾಯಿ ಜೊತೆಗೆ ನನ್ನ ಮನೆಯಲ್ಲಿದ್ದ, ತಾಸಾನುಗಟ್ಟಲೆ ಇದ್ದ. ಅಂದ್ರೆ ಗಾಂಧಿ ಅಲ್ಲಿ ಕೊಲೆ ಆಗಿರ್ತದೆ. ನೆಹರು ಎಲ್ಲಿದ್ದ? ಲಾರ್ಡ್ ಮೌಂಟ್ ಬ್ಯಾಟನ್ ಹೆಂಡತಿ ಜೋಡ ಇದ್ದ, ನನ್ನ ತಾಯಿ ಜೋಡ ಇದ್ರತ್ತ ಆ ಹೆಣ್ಮಗಳ ಒಂದು ಪುಸ್ತಕ ಬರ್ದ. ನೋಡಿ, ಇಂಥ ದೇಶದ್ರೋಹಿ ಕೆಲಸ ಮಾಡಿದಂಥ ಕುಟುಂಬ ಅದು ಮತ್ತು ಅದಕ್ಕೆ ಯಾವುದೂ ಇಲ್ಲಲ್ಲ. ಅದು ಯಾವ ಜನಾಂಗದ್ದು ಅದೂ ಇಲ್ಲಲ್ಲ. ಹಿಂದೂವರೇ ಐತೆ, ಅದೂ ಇಲ್ಲ. ಮತ್ತೊಂದು ಜನಾಂಗ ಅದೂ ಇಲ್ಲ. ಅದು ಯಾವುದೇ ಪೂರ್ತಿ ಕ್ರಾಸ್ ಐತಿ. ಹೀಗಾಗಿ ಅವನಿಗೆ ಏನು ಬರ್ತದೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅದು ಗೌರವನೇ ಕಳ್ಕೊಂಡ್ಬಿಟ್ಟಾನ. ಅವ ಹೆಂಗೆ ಬರ್ಬೇಕು, ಪಾರ್ಲಿಮೆಂಟಿಗೆ ಹೆಂಗೆ ಬರ್ಬೇಕು ಅನ್ನೋ ಕನಿಷ್ಠ ಶೌಚನೆ ಇಲ್ಲ. ಚಾಕ್ಲೇಟ್ ತಿನ್ಕೋತ ಬರ್ತಾನೆ, ಅಂಗಿ ಗುಂಡಿ ತಕ್ಕೊಂಡು ಬರ್ತಾನೆ. ಒಂದು ಪಾರ್ಲಿಮೆಂಟ್ನಾಗ ಎಂತಿಂತವ್ರು ಆಗಿ ಹೋಗ್ಯಾರ ಈ ದೇಶನಾಗ. ವಲ್ಲಭಭಾಯ್ ಪಟೇಲ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಎಂತಿಂಥ ಪುಣ್ಯಾತ್ಮರು ಅಲ್ಲಿ ಕೂತು ಹೋಗ್ಯಾರ. ವಿರೋಧ ಪಕ್ಷದಾಗ ಎಂತಿಂಥವ್ರು ಇದ್ರು ಹಿಂದೆ. ಈಗ ಇಂಥವನೊಬ್ಬನ ಅಯೋಗ್ಯನ ಮೊದಲು ಇವನೇ ದೇಶದ್ರೋಹಿ ಒಳಗೆ ಹಾಕ್ಬೇಕು. ನನಗೆ ಕೇಳ್ತಾರೆ ಅಟ್ಟ ಹಗರಣ ಅದಾವ. ಇವ ಸುಬ್ರಹ್ಮಣ್ಯಂ ಸಾಹೇಬ್ ಹೇಳಿದ್ರು, ಗಾಂಜಾ ಚರಸ್ಸು ಮತ್ತು ಇದ್ರಾಗ ನಶೆದಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಾಗ